ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಮೆಥಡ್. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಎಣ್ಣೆ, ನಾನು ಇಲ್ಲಿ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಾಯಿ ತುರಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಹುಳಿ ಸಾರು ಸಾಂಬಾರು ಪುಡಿ, ಉಪ್ಪು, ಹುಣಸೆ ಹುಳಿ ಮತ್ತು ಒಂದು ಸ್ವಲ್ಪ ಹೂರ್ಣ. ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರು ಬೇಕು ಒಬ್ಬಟ್ಟು ಸಾರು ಮಾಡೋಕ್ಕೆ. ಒಬ್ಬಟ್ಟು ಮಾಡುವಾಗ ಬೇಳೆ ಇದಿರುತ್ತಲ್ಲ ನೀರು, ಅದು. ಮೊದಲಿಗೆ ಒಗ್ಗರಣೆಗೆ ಕಾಯ್ದಿರೋ ಎಣ್ಣೆಗೆ ಬೆಳ್ಳುಳ್ಳಿ, ಸಾಸಿವೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಬೇಕು. ಕಾಯ್ದಿರೋ ಎಣ್ಣೆಗೆ ಅದಾದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಹಾಗೆ ಫ್ರೈ ನೀಟಾಗಿ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ನೀರು ಬಿಡ್ಕೋಬೇಕು. ಟೊಮೊಟೊ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು. ನೀಟಾಗಿ ತಿರುಗಿಸ್ತಾ ಇರ್ಬೇಕು ಅವಾಗವಾಗ. ನೋಡಿ ಯಾವ ಥರ ನೀರು ಬಿಡ್ತಾ ಇದೆ ಅಂತ ಟೊಮೊಟೊದಲ್ಲಿ. ಹಾಗೆ ನೋಡಿ ಟೊಮೊಟೊದಲ್ಲೆಲ್ಲ ರಸ ಬಿಡ್ಕೊಂಡೈತೆ. ಇವಾಗ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ನಿಮಗೆ ಹುಣಸೆ ಹುಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೊಬೋದು, ಹುಳಿ ಜಾಸ್ತಿ ಬೇಕಂದರೆ ಹುಳಿ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಹುಳಿ ಜಾಸ್ತಿ ಹಾಕೊಂಡಿದ್ದೀನಿ. ಹುಣಸೆ ಹುಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಹುಳಿ ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಯಾವ ಥರ ಕಾಣಿಸ್ತೈತೆ ಅಂತ. ಹುಳಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಕುದಿ ಬರಬೇಕು. ಹುಣಸೆ ಹುಳಿ ಕುದಿ ಬರಬೇಕು. ನೋಡಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ನೀಟಾಗಿ ಬಾಯ್ಲ್ ಆದಮೇಲೆ ನೋಡಿ ಯಾವ ಥರ ಬಾಯ್ಲ್ ಆಯ್ತೈತೆ ಅಂತ. ಚೆನ್ನಾಗಿ ಬೇಯಬೇಕು. ಹುಣಸೆ ಹುಳಿ ಚೆನ್ನಾಗಿ ಬೇಯಿದ್ರೆ ಟೇಸ್ಟ್ ಜಾಸ್ತಿ. ಸಾಂಬಾರು ಪೌಡ್ರು ಆಡ್ ಮಾಡ್ತಾಯಿದ್ದೀನಿ ನೋಡಿ. ಸಾಂಬಾರು ಪೌಡ್ರೂ ಅಷ್ಟೇ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು, ನಿಮ್ಮ ಖಾರ ಯಾವ ಥರ ಐತೆ ಸಾಂಬಾರು ಪುಡಿ ಅದು ನೋಡ್ಕೊ ಹಾಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ನೀಟಾಗಿ ಕಲಿಸ್ಬೇಕು. ಸಾಂಬಾರು ಪುಡಿನೂ ಹಾಕಿ, ಕಾಯಿನೂ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ. ಅದಾದಮೇಲೆ ಬೇಳೆ ಏನು ಬೇಯಿಸಿರ್ತೀವಿ ಆ ನೀರು ಹಾಕಬೇಕು. ಬೇಳೆನ ಒಬ್ಬಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಒಬ್ಬಟ್ಟು ಸಾರು ಆಗಿರೋದ್ರಿಂದ ಬೇಳೆ ನೀರು ಮಾತ್ರ ಹಾಕಬೇಕು. ನೋಡಿ ಬೇಳೆ ನೀರು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದ್ದೀನಿ. ಈಗ ಹಂಗೆ ತಿರುಗ್ತಾ ಇರಬೇಕು. ಈಗ ನೋಡಿ ಕುದೀತೈತೆ. ಕುದಿಯೋದಕ್ಕೆ ನಾನು ಹೂರ್ಣ ಹಾಕ್ತಾಯಿದ್ದೀನಿ. ಹೂರ್ಣ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಹುಳಿ ಜಾಸ್ತಿ ಬೇಕು ಅಂದರೆ ಹೂರ್ಣ ಕಮ್ಮಿ ಹಾಕೊಳ್ಳಿ. ಈಗ ನೋಡಿ ಒಂದು ಸ್ವಲ್ಪ ಹೊತ್ತು, ಒಂದು 10ರಿಂದ 15 ನಿಮಿಷ ಕುದಿಸ್ಬೇಕು. ಖಾರದ ಪುಡಿ ವಾಸನೆ ಹೋದ್ಮೇಲೆ ಆಫ್ ಮಾಡಬೇಕು ಸ್ಟವ್ನ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನಾನು ಬೇಳೆ ಬೇಯಿಸಿರೋ ಬೋಸಿನೇ ಯೂಸ್ ಮಾಡ್ಕೊಂಡಿದ್ದೀನಿ, ಏನೋ ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್ ಫಾರ್ more updates. Thank you guys.